ಸಿನಿಮಾದ ಒಂದು ಸಾಲಿನ ಕಥಾ ಅಂದ್ರೆ ಅಂತ ಹೇಳಬಹುದು. ಇವತ್ತು 50ನೇ ದಿನದ ಸಂಭ್ರಮಾಚರಣೆಯಲ್ಲಿ ನಾವು ನೀವೆಲ್ಲರೂ ಕೂಡ ಜೊತೆಯಾಗಿದ್ದೇವೆ. ಕರ್ನಾಟಕದಲ್ಲಿ ಕನ್ನಡ ಶಿಕ್ಷಣ ಯಾಕೆ ಮುಖ್ಯ, ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳ ಕನಸು, ಈ ಎಲ್ಲ ವಿಚಾರಗಳನ್ನ ಈ ಸಿನಿಮಾ ಹೊಂದಿದೆ. ಕನ್ನಡದಲ್ಲಿ ಈ ರೀತಿಯ ಒಂದು ಸಿನಿಮಾ ಬಂದಾಗ 50 ದಿನಗಳ ಗೌರವವನ್ನ ತಾವೆಲ್ಲರೂ ಕೊಟ್ಟಿದ್ದೀರಿ. ವಿಶೇಷ ಅಂದ್ರೆ 2 ಲಕ್ಷ ವಿದ್ಯಾರ್ಥಿಗಳು ಸಿನಿಮಾನ ವೀಕ್ಷಣೆ ಮಾಡಿದ್ದಾರೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ. ಇದು ಈ ಸಿನಿಮಾಕ್ಕೆ ಸಿಕ್ಕಿರುವಂತಹ ಗೌರವ. ಆರ್ಟಿಸ್ಟ್ ಅಂಡ್ ಟೆಕ್ನಿಷಿಯನ್ಸ್ ಯಾರಾದ್ರೂ ಇದ್ರೆ ದಯಮಾಡಿ ಬಂದು ಜಾಯ್ನ್ ಆಗಿ ಒಂದು ಗ್ರೂಪ್ ಪಿಕ್ಚರ್. ಥಿಯೇಟರ್ ಜನ ಬರ್ತಾ ಇಲ್ಲ, ಪಿಕ್ಚರ್ ನೋಡ್ತಾ ಇಲ್ಲ ಅಂತ ಕೊರಗ್ತಾ ಇರೋರ ನಡುವೆ ಯಾವುದನ್ನು ಕೇರ್ ಮಾಡದೆ ಒಂದು ಸಿನಿಮಾ ಮಾಡಿ 50 ದಿನದ ಗಡಿ ದಾಟಿಸಿದ್ದಾರೆ ಅಂದರೆ ಹೆಮ್ಮೆ ಪಡಬೇಕಾದ ವಿಷಯ. ಎಕ್ಸ್ಟ್ರಾಡಿನರಿ ವರ್ಕ್. ಅದು ಒಂದು ಹಾಫ್ ವೀಕ್ ಸಿನಿಮಾನ ಎಷ್ಟು ಜನ ಟೆಕ್ನಿಷಿಯನ್ಸ್, ಥ್ರಿಲ್ಲರ್ ಮಂಜು ಒಂದು ಶಾರ್ಟ್ ನೋಡಿದೆ, ಥ್ರಿಲ್ಲರ್ ಮಂಜು ಸರ್ದು ರಾಜಾ ಶ್ರಾಮ್ನಂತೂ ಕೂತಿದ್ರಲ್ವಾ ಇದರಲ್ಲಿ 3 ಥರ ಬೇರೆ. ಒಟ್ಟಲ್ಲಿ ಎಲ್ಲ ಟೆಕ್ನಿಷಿಯನ್ಸ್ನ ಇನ್ವಾಲ್ವ್ ಮಾಡ್ಕೊಂಡು ಸೀನಿಯರ್ ಟೆಕ್ನಿಷಿಯನ್ಸ್ನ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ. ಜನ ಹಾರೈಸಿದ್ದಾರೆ. ನನ್ನ ಹಾರೈಕೆನೂ ಇದೆ. ಇದು 50 ದಿನದ ಗಡಿ ದಾಟಿ 100 ದಿನದ ಗಡಿ ಮುಟ್ಲಿ ಅಂತ ನಾನು ಹಾರೈಸ್ತೇನೆ. ಮಕ್ಕಳ ಚಿತ್ರ ಅಂದ ತಕ್ಷಣ ನಮಗೆ ನೆನಪಾಗೋದು ಬೆಟ್ಟದ ಹೂವು, ಚಿನ್ನಾರಿ ಮುತ್ತ. ಸೊ ಅಂದರೆ ತುಂಬ ಕಡಿಮೆ ಈ ಥರದೊಂದು ಪ್ರಯತ್ನ ಆಗಬೇಕು. ನಮ್ಮದು ಗುರು ಶಿಷ್ಯರು ಆ ಥರದ್ದು ಒಂದು ಪ್ರಯತ್ನ ಆಯಿತು. ಸೊ ಈ ಥರ ಪ್ರಯತ್ನ ಆಗಿ ನಾನು ನೋಡಿದೆ ವಿಡಿಯೋ ಕ್ಲಿಪ್ಪಲ್ಲಿ ಎಷ್ಟೋ ಸ್ಕೂಲ್ ಮಕ್ಕಳು ಎಲ್ಲ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅಂದರೆ ಸಿನಿಮಾ ಒಂದು ಮನೋರಂಜನೆ ಜೊತೆಗೆ ಕೆಲವು ವಿಚಾರಗಳನ್ನು ಎಲ್ಲರಿಗೂ ತಲುಪಿಸ್ಬೇಕಂದ್ರೆ ಮಕ್ಕಳಿಗೆ ತಲುಪಿಸಬೇಕಾದ ವಿಚಾರಗಳು ಇರ್ತವೆ. ಸೊ ಅವ್ರಿಗೆ ತಲುಪಿಸೋದು ವೆಂಕಟೇಶ್ ಅವರು ಈಗ ಹೇಳಿದ್ರು ಎಲ್ಲ ಸ್ಕೂಲ್ಗಳಲ್ಲಿ ಇದನ್ನು ಹಾಕೋ ಒಂದು ಪ್ರಯತ್ನ ನಡೀತಾ ಇದೆ ಅಂತ. ತುಂಬ ಖುಷಿ ಆಯಿತು. ಮತ್ತು ಇದ್ರ ಜೊತೆಗೆ ಸರ್ಕಾರ ಎಲ್ಲ ಮಕ್ಕಳ ಚಿತ್ರಕ್ಕಾಗಿ ಅವಾರ್ಡ್ಗಳು ಈ ಸಿನಿಮಾಗೆ ಸಿಗಲಿ. ಸಿನಿಮಾ ಜನ ಬರ್ತಿಲ್ಲ, ನೋಡ್ತಿಲ್ಲ ಅಂತ ಯಾವಾಗಲೂ ಒಂದು ಮಾತು ನಡೀತಾ ಇರೋ ಮಧ್ಯದಲ್ಲಿ ಇವತ್ತು ಒಂದು 50 ಡೇಸನ್ನು ಕಂಪ್ಲೀಟ್ ಮಾಡಿದರೆ. ಸೊ ವಿಶಿಂಗ್ ದಮ್ ಆಲ್ ದ ಬೆಸ್ಟ್. ಆ್ಯಂಡ್ ರಾಘವೇಂದ್ರ ರೆಡ್ಡಿ ಸರ್ ನಮ್ಮ ಪರಿಚಯ ಆಗಿದ್ದು ಕ್ರಿಕೆಟಲ್ಲಿ. ಆ್ಯಂಡ್ ರೋಹಿತ್ ಅಲ್ಲೂ ಅಷ್ಟೇ ಒಂದು ತುಂಬ ಪ್ಯಾಷನೆಟಾಗಿ ಒಂದು ಟೂರ್ನಮೆಂಟಲ್ಲಿ ಭಾಗಿಯಾಗಿದ್ದರು. ಸೊ ಅವ್ರ ಸಿನಿಮಾನು ಅದೇ ರೀತಿ ಬಂದೈತೆ. ಆ್ಯಂಡ್ 50 ಡೇಸ್ ಓಡೈತೆ. ಆ್ಯಂಡ್ ರೋಹಿತ್ ಅವ್ರದ್ದು ಟ್ರೈಲರು ನೋಡಿದ್ದೀನಿ. ಸೊ ವಿಶಿಂಗ್ ಆಲ್ ದ ಬೆಸ್ಟ್ ಇನ್ ಫ್ಯೂಚರ್, ಆಲ್ ದ ಮೂವೀಸ್. ಆ್ಯಂಡ್ ಯಶಿಕಾ ಅವರು ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ಕ್ರಿಯೇಟರ್ ವೆಂಕಟ್ ಗೌಡರು ಒಂದು 50 ಡೇಸ್ ಸಿನಿಮಾನ ಇಲ್ಲಿವರೆಗೂ ತರೋದು, ಒಂದು ಪಬ್ಲಿಸಿಟಿ ಮಾಡೋದು, ಐ ಥಿಂಕ್ ಒಂದು ದೊಡ್ಡ ಬ್ಯಾಕ್ ಬೋನಲ್ಲಿ ನಿಂತಿದ್ದಾರೆ ಈ ಸಿನಿಮಾಗೆ. ಸೊ ವಿಶಿಂಗ್ ಅವರ್ ಟೀಮ್ ನಿಜವಾಗ್ಲೂ 5 ದಿನಕ್ಕೆ ಸಕ್ಸಸ್ ಮೀಟ್ ಮಾಡ್ತಾ ಇರ್ತೀವಿ ನಾವು. 50 ದಿನದ ಸಕ್ಸಸ್ ಮೀಟ್ ಅಂದಾಗ ಅದನ್ನ ಯಾವ ರೀತಿ ಬಣ್ಣಿಸ್ಬೇಕು ಅಂತ ಹೊರಡಿಲ್ಲ. ಬಟ್ ಇವತ್ತಿನ ಕಾಲದಲ್ಲಿ ಥಿಯೇಟ್ರಿಗೆ ಜನ ಬರಲ್ಲ. ಕನ್ನಡ ಇಂಡಸ್ಟ್ರಿ ಆಗಲಿ ಎಲ್ಲ ಇಂಡಸ್ಟ್ರಿಲೂ ಕೂಡ ಆಡಿಯನ್ಸ್ ಕೊಡ್ತಾ ಇದೆ ಅನ್ನೋ ಟೈಮಲ್ಲೂ ಕೂಡ ಈ ಥರದೊಂದು ಬೋಲ್ಡ್ ನೋಡೋಕ್ಕೆ ಖುಷಿ ಅನಿಸುತ್ತೆ. ನಿಜವಾಗ್ಲೂ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಶ್ರಮ ಈ 50 ಡೇಸ್ ಏನು ಒಂದು ಕಾರ್ಯಕ್ರಮ ಮಾಡ್ತಾ ಇರ, ಇದೇ ಥರ ಒಂದು ವರ್ಷಕ್ಕೆ ಒಂದು 50 ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿ ಈ ಥರ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊತ, ದೇವ್ರನ್ನ ಯಾರಲ್ಲ ಆಡಿಯನ್ಸ್, ನೀವು ನಮ್ಮ ಕನ್ನಡ ಚಿತ್ರರಂಗದ ಆಡಿಯನ್ಸ್ಗಳು ನನಗೆ ಬೇಡಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಇವತ್ತು ಈ ಸಂಭ್ರಮಕ್ಕೆ ಸೇರೋದಕ್ಕೆ ಕಾರಣ ಟೆಕ್ನಿಷಿಯನ್ಸು ಮತ್ತು ಕಲಾವಿದಗಳು. ಈ ಸಿನಿಮಾದಲ್ಲಿ ಮಾಡಿರೋ ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೂ ಈ ಸಿನಿಮಾ ಮಾಡಬೇಕು ಅಂತ ಮುಂದೆ ಬಂದಿರೋ ರಾಘವೇಂದ್ರ ರೆಡ್ಡಿ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇಂಥ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು, ಆಮೇಲೆ ದುಡ್ಡುಗೋಸ್ಕರ ಮಾಡಬೇಕು, ಚೆನ್ನಾಗಿ ಓಡಿದ್ರೆ ದುಡ್ಡು ಬರುತ್ತೆ ಅನ್ನೋದಕ್ಕಿಂತ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೋರಾಟ ಮಾಡಿ, ಆಮೇಲೆ ಅವ್ರ ಜೊತೆ ಎಲ್ಲ ಟೆಕ್ನಿಷಿಯನ್ನ ಸೇರಿಸಿ, ಕಲಾವಿದರನ್ನ ಸೇರಿಸಿ ಇಂಥ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ತುಂಬ ಥ್ಯಾಂಕ್ಸ್. 50ನೇ ದಿನದ ಸಿನಿಮಾಗೆ ನಮ್ಮನ್ನೆಲ್ಲ ಕರೆಸಿ ನಮಗೆ ಇಲ್ಲಿ ನಿಲ್ಲಿಸಿ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಹಾಗೂ ಈ ಸಿನಿಮಾ ನಾನು ಯಾವಾಗ ವೆಂಕಟ್ ಗೌಡ್ರನ್ನ ಮೀಟ್ ಮಾಡಿದಾಗಲೂ ಈ ಸಿನಿಮಾ ಬಗ್ಗೆನೇ ಮಾತಾಡ್ತಾ ಇದ್ರು. ಇಲ್ಲ ಈ ಸಿನಿಮಾ ಹಂಗೆ ಮಾಡಬೇಕು, ಹೀಗೆ ಮಾಡಬೇಕು, ನನಗೆ ಈ ಥರ ನಮ್ಮ ಸ್ನೇಹಿತರಿದ್ದಾರೆ ರಾಘವೇಂದ್ರ ರೆಡ್ಡಿ ಅವರು ಅಂತ. ಸೊ ಅವರಿಬ್ಬರು ಸೇರಿ ಅವರಿಬ್ಬರಿಗೂ ಒಳ್ಳೇದಾಗಲಿ, ಅವರಿಬ್ಬರು ಇಂಥ ಒಳ್ಳೆ ಸಿನಿಮಾಗಳನ್ನ ತುಂಬ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲ ಆರ್ಟಿಸ್ಟು ಟೆಕ್ನಿಷಿಯನ್ಸ್ಗೆ ನಿಜವಾಗ್ಲೂ ನಮಸ್ಕಾರ, ಥ್ಯಾಂಕ್ ಯು. ಒಂದು ಸಿನಿಮಾ ರಿಲೀಸ್ ಆದರೆ ಅದರ ವಿಮರ್ಶಕರು, ಕ್ರಿಟಿಕ್ಸು, ನೋಡೋರು, ಸಿನಿಮಾ ಟೆಕ್ನಿಷಿಯನ್ಸು 50-50 ಮಾಡ್ತಾರೆ ಯಾವಾಗಲೂ ಮಾತಾಡುವಾಗ ಒಂದು ಸಿನಿಮಾ ಬಗ್ಗೆ. ತಮ್ಮ ಸೋಷಿಯಲ್ ಮೀಡಿಯಾ, ತಮ್ಮ ಡಿಜಿಟಲ್ ಮೀಡಿಯಾ, ತಮ್ಮ ಮಾಧ್ಯಮಗಳನ್ನ ಒಂದು ಸಿನಿಮಾನ ಬಗ್ಗೆ ಮಾತಾಡೋದಕ್ಕೆ, ಚರ್ಚೆ ಮಾಡೋದಕ್ಕೇನೆ ಬಳಸಲ್ಲ. ಅದ್ರಲ್ಲಿ ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರು ಇದ್ದಾರೆ.
ಅವರು ಸಿನಿಮಾಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎರಡು ಥರದಲ್ಲಿದ್ದು ಒಂದು ಸಣ್ಣ ಪುಸ್ತಕ ಬಂದಿರ್ಬೋದು, ಯಾವುದೇ ಸಿನಿಮಾ ಇದ್ರೂ ದುಡ್ಡು ಕೊಟ್ಟು ನೋಡಿ ಅದ್ರ ಬಗ್ಗೆ ಪುಟಗಟ್ಟಲೆ ಬರೀತಾರೆ. ಅಂಥವ್ರ ಸಂಖ್ಯೆ ಜಾಸ್ತಿ ಆಗಬೇಕು. ಇದು 50 ಡೇಸ್ ಬಂದಿದೆ ಅಂದ ತಕ್ಷಣ ನಾವು ಎಲ್ಲ ಪತ್ರಕರ್ತರಾಗಿದ್ದ ಕಾಲದಲ್ಲಿ ಗ್ರೀನ್ ಹೌಸ್ ಅಲ್ಲಿ ಪಾರ್ಟಿಗಳು ನಡೀತಾ ಇತ್ತು. ಆಮೇಲೆ ಮೊದಲನೇ ದಿನಕ್ಕೆ ಸಕ್ಸಸ್ ಮೀಟ್ ಮಾಡೋರು. ಅದಕ್ಕೆ ಒಂದನೇ ದಿನದಲ್ಲೇ ಹೆಂಗ್ ಸಕ್ಸಸ್ ಆಯ್ತು ಸಿನಿಮಾ ಅನ್ನೋದು ಗೊತ್ತಾಗ್ತಿರಲ್ಲ ಅವಾಗ. ಆ ಡೌಟ್ ಅಲ್ಲಿ ಇದ್ವಿ. ಅದಾದ್ಮೇಲೆ ಇವತ್ತು ಒಂದು ಸಿನಿಮಾ ಸಕ್ಸಸ್ ಆಗಿದೆ, ಸಕ್ಸಸ್ ಅನ್ನೋದಕ್ಕೆ ನೂರಾರು ಅರ್ಥಗಳಿದ್ದಾವೆ. ಅದು ಜನರನ್ನ ತಲುಪಿದೆ ಅಂತಾನೋ, ಹಣ ಮಾಡಿದೆ ಅಂತಾನೋ, ಅಥವಾ ಗೆದ್ದಿದೆ ಅನ್ನೋದಕ್ಕೆ ಗೆಲುವಿಗೆ ನೂರಾರು ಅರ್ಥ ಇರುವಾಗ ಒಂದು ಸಿನಿಮಾ ಗೆದ್ದಿದೆ ಅಂತ ವೆಂಕಟಗೌಡ ಮತ್ತು ಅವ್ರ ಟೀಮ್ ಎಲ್ಲ ಸೇರಿ ಇಷ್ಟು ಜನರನ್ನ ಸೇರಿಸಿ ಸಂಭ್ರಮ ಪಡ್ತಾ ಇದ್ದಾರೆ ಅನ್ನೋದು ಸಿನಿಮಾದಲ್ಲಿ ನಿಜಕ್ಕೂ ಯುಗಾದಿ ಹಬ್ಬ ಇದ್ದಂಗೆ. ಇದನ್ನ ನೋಡೋದು ಭಾರಿ ಅಪರೂಪ. ಇವತ್ತು ನಮ್ಮ ಸಿನಿಮಾ ಗೆದ್ದಿದೆ ಅಂತ ಓಪನ್ ಆಗಿ ಯಾವ ಮೇಕರ್ಸು ಹೇಳ್ಕೊಳ್ಳಕ್ಕೆ ಇಷ್ಟಪಡ್ತಾ ಇಲ್ಲ. ಇವತ್ತು ನಾನಾ ಕಾರಣಗಳಿದಾವೆ ಅದಕ್ಕೆ. ಅಷ್ಟು ಬಿಸ್ನೆಸ್ ಆಯ್ತು, ಇಷ್ಟು ಬಿಸ್ನೆಸ್ ಆಯ್ತು, ಇಷ್ಟು ಟಿಕೆಟ್ ಹೋಯ್ತು, ಇಷ್ಟು ಪರ್ಸೆಂಟೇಜ್ ಆಯ್ತು. ಇವಾಗ ಒಂದು ಲೆಕ್ಕ ಬಂದಿದೆ ಬುಕ್ ಮೈ ಶೋನಲ್ಲಿ, ಇಷ್ಟು ಅವರಲ್ಲಿ, ಇಷ್ಟು ಥಿಯೇಟ್ರಲ್ಲಿ ಇಷ್ಟು ಟಿಕೆಟ್ ಬುಕ್ ಆದ್ರೆ ಮಾತ್ರ ಈ ಹೀರೋಗೆ ಬೆಲೆ ಅಂತ. ಅದರಲ್ಲಿ ರಾಘವೇಂದ್ರ ರೆಡ್ಡಿ ಅವರು ತಮ್ಮ ಮಗನನ್ನ ಇಟ್ಕೊಂಡು ಒಂದು 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 ಹೆಣ್ಣು ಮಗಳ ಭಾರತಿ ಅನ್ನೋ ಒಂದು ಹೆಣ್ಣು ಮಗಳ ಕಥೆಯನ್ನು ಮಾಡಿದ್ದಾರೆ. ಅಂದ್ರೆ ಅವರಿಗೆ ಸನ್ ಸ್ಟ್ರೋಕ್ ಇಲ್ಲ ಅಂತ ಅರ್ಥ. ತನ್ನ ಮಗ ಇದ್ರೂ ಕೂಡ ತನ್ನ ಮಗನ ಹೀರೋ ಸೆಂಟ್ರಿಕ್ ಸಿನಿಮಾ ಮಾಡಬಹುದಾಗಿತ್ತು. ಅವರಿಗೆ ಈ ಸನ್ ಸ್ಟ್ರೋಕ್, ಈ ಸೂರ್ಯನ ಬಿಸಿಲು ಹೊಡಿತದೆ ಕೆಲವರಿಗೆ. ನಿರ್ಮಾಪಕರುಗಳು ಮಗನ್ನೇ ಹೀರೋ ಮಾಡಬೇಕು ಅನ್ನೋದು ಅದನ್ನ ದಾಟಿದ್ದಾರೆ. ಆದ್ರೆ 50 ದಿನ ಆಗಿದೆ. ಆದ್ರೆ ಈ 3 ವಿಷಯಗಳು ಈ ಸಿನಿಮಾದಲ್ಲಿ ಚರ್ಚೆ ಆಗ್ಬೇಕಾಗಿತ್ತು. ಪ್ರಸನ್ನ ಅವರು ಕೂಡ ನನಗೆ ಗೆಳೆಯರೇ, ನನಗೂ ಅವ್ರಿಗೂ ಐಡಿಯಾಲಜಿಕಲಿ ಡಿಫರೆನ್ಸ್ ಇರ್ಬೋದು. ಈ 3 ವಿಷಯ ಯಾಕೆ ಚರ್ಚೆ ಆಗ್ಲಿಲ್ಲ ಅಂತ ಅಟ್ಲೀಸ್ಟ್ ಇನ್ 50 ಡೇಸ್ಗೆ ಈ ಪಾಯಿಂಟ್ಗಳು ಚರ್ಚೆ ಆಗ್ಲಿ ಅನ್ನೋ ಕಾರಣಕ್ಕೆ ಮಾತಾಡ್ತಾ ಇದ್ದೀನಿ. ವಿವಾದ ಮಾಡಬೇಕು ಅಂತ ಅಲ್ಲ. ಮೊದಲನೇದು, ಈ ಸಿನಿಮಾ ಸಂವಿಧಾನ ಬದಲಾವಣೆಗೆ ಪೂರಕವಾಗಿ ಈ ಸಿನಿಮಾ ಮಾತಾಡುತ್ತೆ ಅಂತ ಅನಿಸುತ್ತೆ. ನಾನು ಈ ಸಿನಿಮಾ ನೋಡಿದ್ದೀನಿ, ಗೌಡ್ರೆಲ್ಲ ಕರೆದಿದ್ರು. ತುಂಬಾ ಚರ್ಚೆ ಆಗ್ಬೇಕಾದಂತ ವಿಚಾರ, ಎಲ್ಲರೂ ನೋಡ್ಬಿಟ್ಟು ಮಾತಾಡ್ಬೇಕು ಈ ಸಿನಿಮಾದ ಬಗ್ಗೆ. ಸಂವಿಧಾನ ಬದಲಾವಣೆ ಆಗ್ಬೇಕಾ ಬೇಡವಾ ಅಂತ 7ನೇ 8ನೇ ತರಗತಿ ಓದ್ತಿರತಕ್ಕಂಥ ಚರ್ಚಾ ಸ್ಪರ್ಧೆನಲ್ಲಿ ಬರುವಂತ ವಿಚಾರದಲ್ಲಿ ಆದ್ರೆ ಒಳ್ಳೇದು ಅನ್ನೋ ತರದಲ್ಲಿ ಮಾತಾಡುತ್ತೆ. 2ನೇದು, ಟಿಪ್ಪು ಸುಲ್ತಾನ್ ಕನ್ನಡ ವಿರೋಧಿ, ರಾಜ್ಯದ್ರೋಹಿ, ದೇಶದ್ರೋಹಿ, ಅವರಿಂದ ಈ ದೇಶಕ್ಕೆ ಏನು ಆಗಿಲ್ಲ ಅನ್ನೋದನ್ನ ತುಂಬಾ ಗಟ್ಟಿಯಾಗಿ ಪ್ರತಿನಿಧಿಸುತ್ತೆ. 3ನೇದು, ಎಲ್ಲೋ ನಾರ್ತ್ ಸಿನಿಮಾಗಳಲ್ಲಿ ನಾವು ನೋಡ್ತಾ ಇದ್ವಿ, ಒಂದು ನೈತಿಕ ಪೊಲೀಸ್ ಗಿರಿಯನ್ನ ಒಬ್ಬ ಹೀರೋ, ಒಬ್ಬ ಯುವಕ ಬಂದುಬಿಟ್ಟು ತಾನೇ ಕಾನೂನಿನ ಅಧಿಕಾರ ಕೈಗೆ ತಗೊಂಡು ಒಂದಷ್ಟು ಹೋರಾಟ ಮಾಡ್ತಾನೆ ಅನ್ನೋದನ್ನ ಹೇಳುತ್ತೆ. ಅವ್ರಿಗೂ ಅಶ್ವಿನ್ ಇಲ್ಲೇ ಇದ್ದಾರೆ, ನನ್ನ ಗೆಳೆಯರು. ಆ ಖಾಕಿಗೂ ಮತ್ತು ಅವ್ರಿಗೂ ನಡೀತಕ್ಕಂಥ 3 ವಿಷಯಗಳನ್ನ ಹೇಳಿದ್ದು. ಇದು 3 ವಿಷಯ ಇವತ್ತು ಭಾರತದಲ್ಲಿ ತುಂಬಾ ದೊಡ್ಡದಾಗಿ ಚರ್ಚೆ ಆಗ್ತಾ ಇರೋದು. ಎಲ್ಲೋ ಹಿಂದಿ ಸಿನಿಮಾ ತಾಜ್ ಮಹಲ್ ನಿಜವಾಗ್ಲೂ ಶಹಜಾನ್ ಕಟ್ಟಿದ್ದ ಅಥವಾ ಬೇರೆ ಯಾರೋ ಕಟ್ಟಿದ್ರ ಅನ್ನೋದಕ್ಕೆ ಚರ್ಚೆ ಮಾಡೋದಕ್ಕೆ ಅಷ್ಟು ದೊಡ್ಡ ಚರ್ಚೆ ನಡೀತಾ ಇದೆ. ಒಂದು ಕನ್ನಡ ಸಿನಿಮಾ ಈ 3 ವಿಷಯಗಳನ್ನ ಹೇಳಿದೆ. ಏನೇ ಡಿಫರೆನ್ಸ್ ಇದ್ರೂ ಒಂದು ಸಂವಾದ ಆಗ್ಬೋದಲ್ವಾ ಅನ್ನೋದು ನನ್ನ ಪ್ರಶ್ನೆ. ಆ ಸಂವಾದ ಯಾಕೆ ಆಗ್ತಿಲ್ಲ ಅನ್ನೋದು ಕೂಡ ಪ್ರಶ್ನೆ. ಈಗ ಸಿ ಕೈ ಚಂದ್ರು ಸರ್ ಇದ್ದಾರೆ, ಮೋಸ್ಟ್ ಸೀನಿಯರ್ ಆಕ್ಟರು, ಎಲ್ಲಾ ತರದಲ್ಲೂ ಒಂದು ಅನುಭವ ಇರೋರು. ಅವರು ಒಂದು ಟೀಚರ್ನ ಪಾತ್ರ ಮಾಡಿದ್ದಾರೆ. ಅದ್ರ ಮುಖಾಂತರ ತುಂಬಾ ವಿಷಯಗಳನ್ನ ಈ ಸಿನಿಮಾದಲ್ಲಿ ಹೇಳಿಸಿದ್ದಾರೆ. ನಾನೇನ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಒಂದು ಕಷ್ಟಪಟ್ಟು ಒಬ್ಬ ನಿರ್ದೇಶಕ, ಒಂದು ಟೀಮು ಸಿನಿಮಾ ಮಾಡಿದಾಗ ಸಕ್ಸಸ್ ಅಂತ ಆದಾಗ ಅಥವಾ ಫೇಲ್ಯೂರ್ ಏನೇ ಆಗ್ಲಿ, ಈ ತರದ ವಿಷಯಗಳು ಹೆಚ್ಚು ಚರ್ಚೆ ಆಗ್ಬೇಕು ಅಂದ್ರೆ ಜನ ಥಿಯೇಟರ್ಗೆ ಬರ್ಬೇಕು, ತಾವಾಗಿ ಟಿಕೆಟ್ ಕೊಡ್ಬೇಕು, ಸಿನಿಮಾ ನೋಡ್ಬೇಕು. ಸಿನಿಮಾ ನೋಡಿ ಇಂಥ ಎಲ್ಲ ವಿಷಯಗಳು ಚರ್ಚೆ ಆಗ್ಬೇಕು. ಆದಾಗ ಆ ಸಿನಿಮಾ ಮೇಕರ್ಸ್ಗೆ, ಸಿನಿಮಾ ತಂಡಕ್ಕೆ ಒಂದು ಗೌರವ. ಯಾಕಂದ್ರೆ ಸಿನಿಮಾ ಇರೋದೇ ಪರಿಷ್ಕರಣೆ ಮಾಡಕ್ಕೆ, ಜಗತ್ತನ್ನ ತಿದ್ದೋದಕ್ಕೆ. ಸಿನಿಮಾ ಅನ್ನೋದು, ಸಿನಿಮಾ ಥಿಯೇಟರ್ ಅನ್ನೋದು ಒಂದು ದೇವಸ್ಥಾನ, ಜಗತ್ತಿನ ಅತಿ ದೊಡ್ಡ ಐಡಿಯಾಲಜಿ ಅಂತ ನಾನು ನಂಬಿದ್ದೀನಿ. ಅಂಥದ್ದೊಂದು ಪ್ರಯತ್ನ ಮಾಡಿದೆ. ಆಲ್ ದ ಬೆಸ್ಟ್, ಎಲ್ಲರಿಗೂ ಶುಭಾಶಯ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಮತ್ತು ಭಾಳ ದೊಡ್ಡ ಬರಹಗಾರರು, ಬಟ್ ಅವರಿಗೆ ಬರಹಕ್ಕಿಂತ ಸಿನಿಮಾದ ಮೇಲೆ ಹುಚ್ಚು ಪ್ರೀತಿ, ತೀವ್ರವಾದ ಪ್ರೀತಿ, ಅದು ಇಲ್ಲಿ ತನಕ ಕರ್ಕೊಬಂದಿದೆ ಅವರನ್ನು. ಯಾವಾಗ ನಾವು ಯೂಟ್ಯೂಬಲ್ಲಿ ಕೌಂಟ್ಗಳನ್ನು ಶುರು ಮಾಡಿದ್ವೋ 1 ಮಿಲಿಯನ್ 2 ಮಿಲಿಯನ್ಸ್ ಅಂತ ಹೇಳ್ಬಿಟ್ಟು, ಅವತ್ತು ನಾವು ಥಿಯೇಟ್ರಲ್ಲಿ ಡೇಸನ್ನು ಕೌಂಟ್ ಮಾಡೋದು ಬಿಟ್ಬಿಟ್ವಿ. 25 ದಿವಸ ಅನ್ನೋಂಥ ಪೋಸ್ಟ್ ನೋಡಿನೇ ಎಷ್ಟೋ ದಿವಸ ಆಗೋಗಿತ್ತು. 50 ದಿವಸ ಆಗದಿದೆ ಅಂತಂದರೆ ಇದು ನಮ್ಮ ಖುಷಿಗೆ ಹೇಳ್ಕೊತೀವಿ ಹೊರತು ನಿಜವಾಗ್ಲೂ ಆಯ್ತು ಅಂತ ಹೇಳಿದ್ರೆ ಇಲ್ಲ ಅಂತಲೇ ಹೇಳಬೇಕು. ಆ್ಯಕ್ಚುಲಿ ಒಂದು ವರ್ಗ, ಒಂದು ಪ್ರೇಕ್ಷಕರು, ಮಕ್ಕಳು, ಕೆಲವು ಮಠಗಳು, ಶಾಲೆಗಳು ಸಹಕಾರ ಮಾಡಿದ್ದಾರೆ, ನೋಡಿದ್ದಾರೆ. ಆ್ಯಕ್ಚುಲಿ ಇದೆಲ್ಲ ಆಗಬೇಕಾಗಿದ್ದು ನಿಜವಾಗ್ಲೂ 50 ದಿವಸದ ಆದಂತಹ ಕಂಟೆಂಟು ಕನ್ನಡದಲ್ಲಿ ಇದ್ದಾವೆ. ಆ ಸಿನಿಮಾಗಳನ್ನು ನಾವು ನಂಬಿಕೆ ಕಳ್ಕೊಂಡಿದ್ದೀವಿ. ಕನ್ನಡ ಸಿನಿಮಾ ಕಂಪ್ಲೀಟಾಗಿ ನಂಬಿಕೆಯನ್ನು, ಪ್ರೇಕ್ಷಕರ ನಂಬಿಕೆಯನ್ನು ಕಳ್ಕೊಂಡ್ಬಿಟ್ಟಿದೆ. ಅದೆಲ್ಲ ಮತ್ತೆ ಬಂದು ಅವರೆಲ್ಲ ನೋಡಿ 50 ದಿವಸ ಆಗುತ್ತೆ ಅನ್ನೋಂತಹ ಭ್ರಮೆಗಳು ಯಾರಿಗೂ ಇಲ್ಲ. ಆದರೂ ಈ ಕಾಲಘಟ್ಟದಲ್ಲಿ ಒಂದು ಭರವಸೆಯಾಗಿ ಸಿನಿಮಾ ಒಂದಷ್ಟು ಸಂದೇಶವನ್ನು ಹೊತ್ತು ಬಂದಿದೆ. ಆ ಕಾರಣಕ್ಕೋಸ್ಕರ ಆದರೂ ಇದು ನೋಡಬೇಕು. ಚಕ್ರವರ್ತಿ ಚಂದ್ರಚೂಡ್ ಅವರು ಹೇಳಿದಾಗೆ ಒಂದಷ್ಟು ಚರ್ಚೆಗೆ ಒಳಪಡಬೇಕು ಅನ್ನೋದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ. ಯಾಕಂದರೆ ಆಗಲೇ ನಿರೂಪಕಿ ಸ್ನೇಹ ಅವ್ರು ಮಾತಾಡ್ತಾ ಹೇಳ್ತಾರೆ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ಸಿನಿಮಾ ಮಾಡಿದ್ದಾರೆ ಅಂತ. ನಾನು ಆ ಅಭಿಪ್ರಾಯವನ್ನೇ ವಿರೋಧಿಸ್ತೇನೆ. ಯಾಕಂದರೆ ಫಲಾಪೇಕ್ಷೆ ಇಲ್ಲದ ಸಿನಿಮಾ ಯಾಕೆ ಮಾಡಬೇಕು? ಇದೇನು ಸೇವೆ ಅಲ್ಲ, ಇದೊಂದು ಉದ್ಯಮ. ಇದು ಮಾಡಿ ಒಳ್ಳೆ
ದುಡ್ಡು ಹಾಕಿ ತೆಗೆಯೋ ಥರನೇ ಒಂದು ಗಟ್ಟಿಯಾದ ಕಥೆಯನ್ನು ಕನ್ನಡ ಪ್ರೇಕ್ಷಕರು ಮೆಚ್ಚುವಂತಹ ಕನ್ನಡದ ಸಿನಿಮಾದ ಒಂದು ತಾಕತ್ತನ್ನು ಇಡೀ ಜಗತ್ತಿಗೆ ತೋರಿಸುವಂತಹ ಸಿನಿಮಾಗಳಿಗೆ ಹೂಡಿಕೆ ಆಗಬೇಕು ಮತ್ತು ಅದು ನೋಡಿ ದುಡ್ಡು ಮಾಡಬೇಕು. ನಾವು ಆ ರೀತಿಯಂಥ ಒಂದು ವಾತಾವರಣ ಸೃಷ್ಟಿ ಆಗಬೇಕಾದ್ರೆ ನಾವೆಲ್ಲ ಪ್ರಾಮಾಣಿಕವಾಗಿ ಕನ್ನಡ ಸಿನಿಮಾಗಳ ಕಡೆ ಗಮನ ಕೊಡಬೇಕು ಅಂತ ಒಂದು ಕೆಲಸ ಮಾಡಿದ ರೆಡ್ಡಿ ಅವರಿಗೆ, ಅವರ ಮಗನನ್ನು ಹೀರೋ ಮಾಡಿದ್ರು ಕೂಡ ಅವರು ಈಗಾಗಲೇ ಮುಂದೆ ಬಹುಶಃ ತೆಲುಗು ಹೋಗ್ತಿದ್ದಾನೆ ಅಂತ ಅನ್ಸುತ್ತೆ ವಿಷಯ. ಆಲ್ ದಿ ಬೆಸ್ಟ್. ಆಮೇಲೆ ಈ ಹುಡುಗಿನ ಇವರು 50 ದಿವಸ ಸಿನಿಮಾ ಅಂತ ಹೇಳಿ ನಂಬಿಸ್ತಿದ್ದಾರೆ, ನಾವು ನಂಬಿ ಇಲ್ಲಿ ಬಂದಿದ್ದೀವಿ. ಮತ್ತು ಆ ಹುಡುಗಿನ ಹೀರೋಯಿನ್ ಇಟ್ಬಿಟ್ಟು ಬಾಲನಟಿ ಅಂತ ಹೇಳ್ತಿದ್ದಾರೆ, ಅದನ್ನು ನಂಬಬೇಕೀಗ. ಮತ್ತು ಮಕ್ಕಳ ಸಿನಿಮಾ ಅಂತ ಬೇರೆ ಹೇಳ್ತಿದ್ದಾರೆ, ಅದನ್ನು ನಂಬ್ತಾ ಇದ್ದೀವಿ. ಸೊ ಇಷ್ಟೊಂದು ನಂಬಿಕೆಗಳನ್ನು ಇಟ್ಕೊಂಡು ಕನ್ನಡದ ಮೇಲಿನ ಪ್ರೀತಿಗೋಸ್ಕರ ಇಲ್ಲಿ ಬಂದಿದ್ದೀವಿ. ಪ್ರಸನ್ನ ಸರ್, ಆಲ್ ದಿ ಬೆಸ್ಟ್. ಹಾಗೆ ವೆಂಕಟ್, ಆಲ್ ದಿ ಬೆಸ್ಟ್, ಒಳ್ಳೆಯದೇ ಆಗಲಿ. ಸಿನಿಮಾದ 50ನೇ ದಿನದ ಸಂಭ್ರಮದಲ್ಲಿ ಸಿಹಿ ಕಹಿ ಚಂದ್ರು ಸರ್, ಗೀತಮ್ಮ ನೀವು ಕೂಡ ಜಾಯ್ನ್ ಆಗಬೇಕು. ಮೋಹನ್ ಸರ್ ನೀವು ಜಾಯ್ನ್ ಆಗಿ ಒಂದು ಪಿಕ್ಚರ್. ಬಹಳ ಖುಷಿ ಆಗ್ತಿದೆ. ಒಂದು ಸಿನಿಮಾ ಈಗಿನ ಕಾಲಘಟ್ಟದಲ್ಲಿ 50ನೇ ದಿನ ಪೂರೈಸಿ ಆ ಯಶಸ್ಸಿನ ಹಂಚಿಕೊಳ್ಳುವಂಥ ಈ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ನನ್ನ ಸೌಭಾಗ್ಯ. 500ಕ್ಕೂ ಹೆಚ್ಚು ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ. ಮೊದಲನೇ ಸಿನಿಮಾ ಇದು, ಇಷ್ಟು ದೊಡ್ಡ ಪಾತ್ರ ಸಿಕ್ಕಿರೋದು ನನಗೆ. ಭಾಳ ಜನಕ್ಕೆ ನಂಬಿಕೆನೇ ಇರಲಿಲ್ಲ ನನಗೆ ಒಂದು ಪಾತ್ರನ ನಿಭಾಯಿಸಬಲ್ಲೆ ನಾನು ಅಂತ. ಆದರೆ ಪ್ರಸನ್ನ ಅವರಿಗೆ ತುಂಬ ನಂಬಿಕೆ ಇತ್ತು. ಹಾಗಾಗಿ ನಾನು ಪ್ರಸನ್ನ ಅವರಿಗೆ ಆಭಾರಿಯಾಗಿದ್ದೇನೆ. ಅವರು ನಂಬಿಕೆ ಇಟ್ಟು ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಬಿಟ್ಟು ಬೇರೆ ಏನು ಡಿಸ್ಕಷನ್ ಆಗಲೇ ಇಲ್ಲ ನನಗೂ ಅವ್ರಿಗೂ. ಅಷ್ಟು ಆಳವಾಗಿ ಅವರು ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿದ್ದು, ಅವರು ತಗೊಂಡಂಥ ಶ್ರಮ, ಅದೆಲ್ಲರ ಪ್ರತಿಫಲ, ಎಲ್ಲರ ಶ್ರಮದ ಪ್ರತಿಫಲ ಇವತ್ತಿನ ಈ ಸಮಾರಂಭ. ವೆಂಕಟ್ ಗೌಡ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್, ಒಂದು ದಿವಸಕ್ಕೂ ಸೆಟ್ಟಿಗೆ ಬರಲಿಲ್ಲ ಅವರು. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಇವತ್ತೇ ಅವ್ರನ್ನ ನಾನು ನೋಡಿದ್ದು. ನಾನು ನೋಡೇ ಇರಲಿಲ್ಲ ಅವ್ರನ್ನ. ಅನ್ನದಾತ್ರ ಅವರು ನಮಗೆ ಯಾರು ಪರಿಚಯ ಮಾಡಿಕೊಡ್ಲಿಲ್ಲ, ನಾನೇನು ಮಾಡಲಿ. ಸೊ ಹಾಗಾಗಿ ಈ ಒಂದು ಸಮಾರಂಭ ಭಾಳ ಖುಷಿ ಕೊಡ್ತಾ ಇರೋ ವಿಚಾರ ಏನಂದರೆ, ಎಲ್ಲರೂ ನಮ್ಮ ಸ್ನೇಹಿತರು ಎಲ್ಲರನ್ನೂ ಭೇಟಿ ಮಾಡುವಂಥ ಒಂದು ಸಮಯ, ಹಾಗೆ ಎಲ್ಲರ ಜೊತೆ ನಮ್ಮ ಖುಷಿಯನ್ನು ಹಂಚ್ಕೊಳ್ಳುವಂಥ ಸಮಯ. ಇಂಥ ಒಂದು ಖುಷಿಯಲ್ಲಿ ನಾನು ಭಾಗಿಯಾಗಿರೋದು ನನಗೆ ತುಂಬ ಸಂತೋಷ ಕೊಟ್ಟಿದೆ. ಈ ಸಿನಿಮಾ ಆದಷ್ಟು ಬೇಗ 100 ದಿವಸ ಆಗಲಿ ಅಂತ ಆಶಿಸ್ತೀನಿ. MG ರಂಗಸ್ವಾಮಿ ಸರ್, ರೋಹಿತ್ ರಾಘವೇಂದ್ರ ಅವರ ಮುಂದಿನ ಸಿನಿಮಾ ಇದೀಗ ನಿಮ್ಮ ಮುಂದೆ ನಾವು ತೆರೆದಿಟ್ಟಿದ್ದೇವೆ.